ಹಿಂದಿನ ಕಾಲದಿಂದ ನಂಬ್ಕೊಂಡ್ಬಂದಿದ್ದೇವೆ, ಅಥವಾ ನಮ್ಮ ಚರ್ಚಲ್ಲಿ ಹೀಗೆ ಕಲಿಸ್ತಿದ್ರು, ಅಥವಾ ನಮಗೆಲ್ಲ ಹಳೆಬರು ಅಥವಾ ಪಾಸ್ಟ್ಗಳು ಹೀಗೆ ಹೇಳಿದ್ದಾರೆ, ಅದೇ ಒಂದು ನಮಗೆ ಯಾವಾಗಲೂ ಮೊದಲು ಬರುತ್ತೆ. ಯಾವುದಾದ್ರೂ ಒಂದು ಹೊಸ ಸಂಗತಿ ಇರುವಾಗ ಅನೇಕ ಸಾರಿ ನಾವು ಸ್ವೀಕಾರ ಮಾಡಲ್ಲ. ಬದಲಾಗಿ ನಮ್ಮ ಟ್ರೆಡಿಷನ್ ಅಥವಾ ನಾವು ಕಲ್ತಿರೋಂಥದ್ದು, ನಮಗೆ ಗೊತ್ತಿರೋಂಥದ್ದು, ಅಥವಾ ನಾವೆಲ್ಲ ಹೀಗೆ ಮಾಡ್ತೇವೆ, ಅಥವಾ ಅನೇಕ ಸಾರಿ ಕೆಲವರೆಲ್ಲ ನಮ್ಮ ಸಭೆಯಲ್ಲಿ, ನಮ್ಮ ಚರ್ಚಲ್ಲಿ ಹೇಳುವಂಥದ್ದು ನೋಡ್ತೇವೆ. ಆದರೆ ಅನೇಕ ಸಾರಿ ಅಂಥ ಸಂಪ್ರದಾಯಗಳು, ಅಂಥ ಆಚಾರಗಳು ಅಷ್ಟು ನಿಜವಾಗಲೂ ಸರಿಯಾಗಿದೆ ಅನ್ನೋಂಥದ್ದು ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಆದರೆ ಇದರ ಜೊತೆಯಲ್ಲಿ ನೋಡ್ತೇವೆ, ಇದನ್ನು ಪ್ರೀತಿ ಮಾಡುವಂಥ ಕರ್ತನು ಪ್ರೀತಿ ಮಾಡುವಂಥವನು ಅಂತ ಹೇಳಿ ಲಾಜರನ ಬಗ್ಗೆ ಮಾತ್ರವೇ ಹೇಳಿರುವಂಥದ್ದು. ಮತ್ತಾಯ ಮಾರ್ಕಲ್ ಮೇಲೆ ಬರೆದಿದೆ. ಇಬ್ರಿಯ ಪತ್ರಿಕೆ ತೆಗೆದರೆ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ, ದ ಎಪಿಸಲ್ ಆಫ್ ಪಾಲ್ ದ ಅಪೋಸ್ಟಲ್ ಟು ದ ಹೀಬ್ರೂಸ್. ಇಡೀ ಇಬ್ರಿಯ ಪತ್ರಿಕೆಯಲ್ಲಿ ಪೌಲನು ಬರೆದಂತೆ ಎಲ್ಲಿಯೂ ಇಲ್ಲ. ಮತ್ತು ಪೌಲನ ಸಂದೇಶಕ್ಕೂ ಇಲ್ಲಿರುವಂಥ ಸಂದೇಶಕ್ಕೂ ಅಜಗಜಾಂತರ ವ್ಯತ್ಯಾಸ ಅಥವಾ ವಿರುದ್ಧವಾಗಿದೆ. ಪೌಲನ ಸಂದೇಶ ಇದರಲ್ಲಿ ಅದ್ರಲ್ಲಿ ಪ್ರಿಂಟ್ ಹಾಕಿದಾರಲ್ಲ, ಪ್ರಿಂಟ್ ಹಾಕಿದ್ದಕ್ಕೆ ಎಲ್ಲರೂ ಹೇಳೋದು ಇಬ್ರಿಯ ಪತ್ರಿಕೆ ಪೌಲನ ಬರೆದ ಪತ್ರಿಕೆ. ಇವೆಲ್ಲ ದೇವ್ರ ವಾಕ್ಯ, ದೇವರು ಬರೆಸಿರುವಂಥದ್ದಲ್ಲ ಈ ಹೆಡ್ಲೈನ್ಸ್ಗಳು. ಹೇಗೆ ಹೊಸ ಒಡಂಬಡಿಕೆ ಬರ್ತಾವಲ್ಲ, ಮತ್ತೆ ಸುವಾರ್ತೆಗೆ ಬನ್ರಿ, ಮತ್ತೆ ಸುವಾರ್ತೆ ಪ್ರಾರಂಭದಲ್ಲಿ ಸೆಂಟ್ರಲ್ ಏನು ಪೇಜ್ ಹಾಕಿದ್ರೆ ಹೊಸ ಒಡಂಬಡಿಕೆ. ಹೊಳೆ ಇಲ್ಲಿ ಆದಿಕಾಂಡಕ್ಕಿಂತ ಮುಂಚೆ ಏನು ಬರೆದಿದ್ದಾರೆ, ಆದಿಕಾಂಡಕ್ಕಿಂತ ಮುಂಚೆ ಬಂದಾಗ ಅಲ್ಲಿ ಹಳೆಯ ಒಡಂಬಡಿಕೆ, ಇಲ್ಲಿ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಅಂತ ಹೇಳಿ ದೇವರ ಆತ್ಮನು ಪ್ರೇರೇಪಿಸಿ ಬರೆಸಿರುವಂಥ ಪದಗಳಲ್ಲ ಅವು. ಪ್ರಿಂಟಿಂಗ್ನವ್ರು ಪ್ರಿಂಟ್ ಮಾಡಿರುವಂಥ ಪದಗಳು ಅಷ್ಟೇ. ನಮಗೆ ಅನುಕೂಲ ಆಗೋದಕ್ಕೆ, ನಮಗೆ ಅರ್ಥ ಆಗೋದಕ್ಕೆ ಎರಡು ಭಾಗ ಆಗಬೇಕಲ್ಲ, ಅದಕ್ಕೆ ಇಲ್ಲಿಂದ ಪ್ರಾರಂಭವಾಗುತ್ತೆ, ಬರೆಸಿದ್ರು ಅಷ್ಟೇ. ಹೊರತು ಹಳೆ ಒಡಂಬಡಿಕೆ ಆದಿಕಾಂಡ ಉತ್ಪತ್ತಿ 1ನೇ ಅಧ್ಯಾಯದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಹಳೆ ಒಡಂಬಡಿಕೆ ಉಂಟಾಗಲಿಲ್ಲ. ಎಲ್ಲಿವರೆಗೂ ಅಂದರೆ ವಿಮೋಚನ ಕಾಂಡ 19ನೇ ಅಧ್ಯಾಯದವರೆಗೂ ಒಡಂಬಡಿಕೆನೇ ಆಗಿಲ್ಲ. ಮೊದಲೇ ಒಡಂಬಡಿಕೆ ಆಗಿದ್ದು ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ. ಸೊ ಏನಾದರೂ ಒಡಂಬಡಿಕೆ, ಹಳೆ ಒಡಂಬಡಿಕೆ ಅಂತ ಬರೆದು ಎಲ್ಲಿ ಬರೀಬೇಕಾಗಿತ್ತು, ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ ಬರೀಬೇಕಾಗಿತ್ತು. ಆದರೆ ಅಷ್ಟೇ ಯಾರು ಬರೋದಿಲ್ಲ, ಅದಿಲ್ಲ. ಆದರೂ ನಮ್ಮ ಅನುಕೂಲಕ್ಕೆ, ನಮ್ಗೆ ಅರ್ಥ ಆಗೋಕ್ಕೆ ಬರೆದಿದೆ. ಬರ ತಕ್ಷಣ ಆಯ್ತು ಅಂತ ಹೇಳಿದ ತಕ್ಷಣ ಇನ್ನು ಹೊಸ ಒಡಂಬಡಿಕೆ ಬರ್ತಲ್ಲ, ಹೊಸ ಒಡಂಬಡಿಕೆ ಬಂದ ತಕ್ಷಣ ಈ ರಿಲಿಜಿಯಸ್ ಕೆಲವು ಅಂಥವರು ಆ್ಯಕ್ಚುಲಿ ಬ್ರಿಟೇರಿಯಟಿಸಮ್ ಅಂತ ಹೇಳ್ತಾರೆ. ಅವರು ಏನು ಹಳೆದೇನು ಏನಂತಾರೆ ಪ್ರವಾದನೆಗಳೆಲ್ಲ ನಮ್ಮಲ್ಲಿ ಎಲ್ಲ ಮುಗಿದೋಯ್ತು ಅಂತ ಹೇಳಿ ಸುಳ್ಳು ಹೇಳಂತವ್ರು. ಅವ್ರ ಜೊತೆಯಲ್ಲಿ ಅವರು ಹೊಸ ಒಡಂಬಡಿಕೆಯಲ್ಲಿ ಯೆಹೋವ ದೇವರಿಗೆ ಯೇಸು ಅಂತ ಹೆಸರಿಟ್ಟು ಅಂತ ಹೇಳ್ತಾರೆ. ಯೆಹೋವ ದೇವರ ಹಳೆ ಒಡಂಬಡಿಕೆ ಯೆಹೋವ ದೇವರ ಕಾಣಿಸ್ಕೊಂಡ, ಹೊಸ ಒಡಂಬಡಿಕೆಯಲ್ಲಿ ಆತನಿಗೆ ಯೇಸು ಅಂತ ಹೆಸರಿಟ್ರು. ಹಳೆ ಒಡಂಬಡಿಕೆ ಯೆಹೋವ ದೇವರು ಕಾಣಿಸ್ಕೊಂಡದ್ದು ಕರೆಕ್ಟೇ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಾರಂಭ ಆಯ್ತು, ಹುಟ್ಟಿದಾಗ ಹೊಸ ಒಡಂಬಡಿಕೆ ಪ್ರಾರಂಭ ಆಯ್ತಾ? ಮತ್ತೆ 1ನೇ ಹೊಸ ಒಡಂಬಡಿಕೆ ಪ್ರಾರಂಭ ಆಯ್ತಾ? ಹೊಸ ಒಡಂಬಡಿಕೆ ಪ್ರಾರಂಭವಾಗಿದ್ದು ಕರ್ತನ ಶಿಲುಬೆಯ ಮರಣದಲ್ಲಿ. ಕಳ್ಳನು ದೀಕ್ಷಾ ಸ್ನಾನ ಹೊಂದಲಾರದೆ ಪರಲೋಕಕ್ಕೆ ಹೋದಂದ್ರೆ ಅವಾಗ ಅವ್ರಿಗೆ ನೆನ್ಪು ಬರ್ತೇವೆ, ಹೊಸ ಒಡಂಬಡಿಕೆ ಇಲ್ಲಿ ಪ್ರಾರಂಭವಾಗುತ್ತೆ. ಯೇಸು ಹೆಸರು ಇರ್ತಿದ್ದು ಯಾವುದು ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆ ಅಂತ ಹೇಳ್ತಿರ್ತಾರ, ಯೇಸು ಹೆಸರು ಹಳೆ ಒಡಂಬಡಿಕೆಯಲ್ಲೇ ಇದೆ. ಯೇಸು ಹುಟ್ಟಿದಾಗ ಹೊಸ ಒಡಂಬಡಿಕೆ ಪ್ರಾರಂಭವಾಗಿಲ್ಲ. ಆತನ ಮರಣ ಪುನರುತ್ಥಾನ ನಂತರವೇ ಹೊಸ ಒಡಂಬಡಿಕೆ ಅಂತ ಆಯ್ತು. ಆದ್ರೆ ಇನ್ನೂ ಸ್ಥಾಪನೆ ಆಗಿಲ್ಲ, ಅದು ಇನ್ನು ಮುಂದೆ ಇದೆ. ಅದಕ್ಕೆ ಬರುವಾಗ ನೋಡ್ತೇವೆ ಇಂಥ ಹೆಸರುಗಳು ಅಥವಾ ಇಂಥ ವಿಚಾರಗಳು ಅನೇಕ ಸಾರಿ ಇವೆ. ಅದಕ್ಕೆ ಅದನ್ನೇ ನಂಬ್ಕೊ ಬರ್ತಾರೆ. ಯೋಹಾನನ ಬರೆದ ಸುವಾರ್ತೆ ಅಂತ ತಕ್ಷಣ ಇಲ್ಲಿ ಪ್ರಿಂಟ್ ಆಗಿದೆಯಲ್ಲ, ಅಥವಾ ಅವ್ರು ಬೈಬಲ್ ತೆಗೆದು ನೋಡಿದ್ರೆ ಏನಿದೆ, ಇಲ್ಲಿ ಏನು ಹಾಕಿದ್ದಾರೆ, ಪ್ರಿಂಟ್ ಬರ್ದಿಲ್ವಾ ಯೋಹಾನ ಬರೆದ ಅಂತ ಹೇಳಿ ಸುಳ್ಳು ಹೇಳ್ತಿಲ್ಲ ಅಂತ ನಮಗೆ ಹೇಳ್ತಾರೆ. ಆದರೆ ಬೈಬಲಲ್ಲಿ ಯೋಹಾನ ಬರೆದ ಸುವಾರ್ತೆ ಏನಿದೆ, ಕೇವಲ ಅಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಬರೆದಿರುವಂಥ ಭಾಗಗಳು ನೋಡಿದ್ರೆ ಅಲ್ಲಿ ಕೇವಲ ಯೇಸು ಪ್ರೀತಿಸಿದ ಸಂಗತಿ ಏನೆಂದರೆ, ಶಿಲುಬೆಯಲ್ಲಿ ತನ್ನ ತಾಯಿಯನ್ನು ಯೋಹಾನನಿಗೆ ಒಪ್ಪಿಸಿಕೊಟ್ಟು, ಅಲ್ಲಿ ಶಿಲುಬೆಯಲ್ಲಿ ತಾನು ಹೊಂದುವಾಗ ಯೋಹಾನನ್ನು ತನ್ನ ತಾಯಿಯನ್ನು ಕರೆದು ಯೋಹಾನನಿಗೆ ಹೇಳ್ತಾಳೆ, ಯೋಹಾನನೇ ನೋಡು, ಮತ್ತು ತನ್ನ ತಾಯಿಯನ್ನು ಕರೆದು, ಈಗೋ ಸ್ತ್ರೀ ಇದು, ಇವಾಗ ನೀನು ಇದೇ ನಿನಗೆ ತಾಯಿ ಮಗು ಅಂತ. ಸೊ ಯಾವಾಗ ಕರೆದಂತ ಯೇಸು ಕ್ರಿಸ್ತನು ಯೋಹಾನನಿಗೆ ತನ್ನ ತಾಯಿಯನ್ನು ಒಪ್ಪಿಸ್ಕೊಟ್ಟನೋ, ಅದು ಆ ಸಂಗತಿಯಿಂದ ಎಲ್ಲರ ಮನಸ್ಸಲ್ಲಿ ಏನು ಬಂದಿದ್ರೆ, ಯೇಸು ಕ್ರಿಸ್ತನಿಗೆ ಪ್ರಿಯನಾಗಿರುವಂಥ ಶಿಷ್ಯ ಯಾರಂದ್ರೆ ಯೋಹಾನ ಮನಸ್ಸಿಗೆ ಬಂದ್ಬಿಟ್ಟಿದೆ.
ಅದು ದೇವರ ವಾಕ್ಯದಲ್ಲಿ ಎಲ್ಲಿಯೂ ಯೋಹಾನನು ಯೇಸು ಕ್ರಿಸ್ತ ಪ್ರೀತಿ ಮಾಡುವಂಥ ಶಿಷ್ಯ ಯೋಹಾನನು ಅಂತೇಳಿ ಎಲ್ಲಿಲ್ಲ. ಯೋಹಾನನು ಯಾವುದೇ ಒಂದು ಸ್ಪೆಷಲ್ ಸ್ಥಾನ ಕೂಡ ಇಲ್ಲ. ಯೋಹಾನನು ಯಾವುದೇ ರೀತಿಯಲ್ಲಿ ಎಲ್ಲರಿಗಿಂತ ಬಹಳ ಉತ್ತಮವಾದಂಥ ನಂಬಿಗಸ್ತನ ಆಗೋದೂ ಇಲ್ಲ. ಮಾರ್ಕನ ಸುವಾರ್ತೆ 16ನೇದಲ್ಲಿ ನೋಡೋಣ. ಮಾರ್ಕನ ಸುವಾರ್ತೆ 16ನೇದಲ್ಲಿ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನ. ತರುವಾಯ ಊಟಕ್ಕೆ ಕುಳಿತಿದ್ದ 11 ಮಂದಿಗೆ ಆತನು ಕಾಣಿಸಿಕೊಂಡು ತಾನು ಎದ್ದು ಬಂದ ಮೇಲೆ ತನ್ನನ್ನು ನೋಡಿದವರನ್ನು ನಂಬಲಿಲ್ಲವಾದ ಕಾರಣ ಅವರ ಅಪನಂಬಿಕೆಗೂ ಹೃದಯದ ಕಾಠಿಣ್ಯಕ್ಕೂ ಆತನು ಅವರನ್ನು ಗದರಿಸಿದನು. ಇಲ್ಲಿ ಯಾರಿಗೆ ಬೈತದಾನೆ? 10 ಜನಕ್ಕೆ ಬೈತಿದ್ದಾನ? 11 ಜನಕ್ಕೂ ಬೈತಿದ್ದಾನೆ. 11 ಜನರು ಯಾರು? ಅದರಲ್ಲಿ ಯೋಹಾನನು ಕೂಡ ಇದ್ದಾನೆ. ಅಂದ್ರೆ ಇಲ್ಲಿ ಎಲ್ಲಿಯೂ ಹೇಳ್ತಲ್ಲ ಯೋಹಾನನು ಬಹಳ ನಂಬಿಕೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿದ್ದ ಅಂತ ಇಲ್ಲ. ಕರ್ತನ 11 ಜನರನ್ನು ಕೂಡ ಗದರಿಸಿದ. ಏನಾದ್ರು ಬಹಳ ನಂಬಿಕೆಯಲ್ಲಿ ಬಹಳ ಸ್ವಲ್ಪ ನಾವು ಹೇಳ್ಕೋಬೇಕಾದ್ರೆ ಯಾರು ಅಂದ್ರೆ ಪೇತ್ರನು ಮಾತ್ರವೇ ಆ ರಾತ್ರಿಯಲ್ಲಿ ಕರ್ತನನ್ನು ಹಿಂಬಾಲಿಸ್ತಾ ಇದ್ದ. ಆದರೆ 3 ಸಾರಿ ಆತನು ಯೇಸು ನಿನಗೆ ನೀನು ಕೂಡ ಯೇಸು ಜೊತೆಯಲ್ಲಿದ್ದಲ್ಲ ಅಂದ್ರೆ ಆತನು ಪೇತ್ರನು ನನಗೂ ಆತನಿಗೆ ಗೊತ್ತಿಲ್ಲ ಅಂತ ಹೇಳ್ದ. ಆದ್ರೆ ಒಂದು ಧೈರ್ಯ ಆತನಲ್ಲಿತ್ತು. ಆತನು ಕೊನೆಯ ಕ್ಷಣದವರೆಗೂ ಆತನು ಕರ್ತನ ಹಿಂದೆ ಹೋಗ್ತಾನೆ. ಹಿಂಗೋ ವೇಷ ಧರಿಸ್ಕೊಂಡು ಮುಚ್ಚಿಕೊಂಡು ಏನೋ ಮಾಡಿ ಆತನು ಬೇರೆ ಶಿಷ್ಯರ ಬಗ್ಗೆ ಬರ್ಲಿಲ್ಲ. ಪೇತ್ರನು ಅಲ್ಲಿವರೆಗೂ ಹೋಗ್ತಿದ್ದ. ಆದ್ರೆ ಕೊನೆಗೆ ಕರ್ತನು ಮೊದಲೇ ಹೇಳಿದ್ರು ಹಾಗೆ, ಪೇತ್ರನೇ ನೀನು ಹಿಂದೆ ಕೋಳಿ ಕೂಗೋದಕ್ಕಿಂತ ಮುಂಚೆ 3 ಸಾರಿ ನನ್ನ ಅಲ್ಲಗಳಿತೀಯ ಅಂತ ಹೇಳಿದ್ರು. ಯಾವಾಗ ಈ 3 ಸಾರಿ ಅಲ್ಲಗಳನ್ನು ಅವಾಗ ಕೋಳಿ ಕೂಗಿತ್ತು ಅಂತ ಹೇಳಿ ನೋಡ್ತೇವೆ. ಕರ್ತನು ಹಿಂತಿರುಗಿ ಪೇತ್ರನ ಕಡೆಗೆ ನೋಡ್ತಾನೆ. ಪೇತ್ರನೇ ನಾನು ಹೇಳಿದ ಸರಿ ಆಯ್ತಲ್ಲ ಅದೇ. ಪೇತ್ರನ ದುಃಖದಿಂದ ನೋಡ್ಬೋದ. ಆದ್ರೆ ಪೇತ್ರನು ಒಟ್ಟಿನಲ್ಲಿ ಶಿಲ್ಬೆ ಮರಣದ ಸಮಯದಲ್ಲಿ ಜೊತೆಯಲ್ಲೇ ಇದ್ದ. ಇನ್ನುಳಿದಂಥವ್ರು ಅಷ್ಟೊಂದು ಹಿಂಬಾಲಿಸಲು. ಅಂದ್ರೆ ಯೋಹಾನ ಸ್ಪೆಷಲ್ ಅಂತ ಏನಿಲ್ಲ ಇಲ್ಲಿ. ಆದ್ರೆ ಏನಂದ್ರೆ ಇವರು ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಬಂದಿರೋಂಥದ್ದು ಯೋಹಾನ ನಾವು ಸ್ಪೆಷಲ್ ಮಾಡಿಬಿಟ್ಟಿದ್ದೇವೆ. ಇಲ್ಲಿ ಪ್ರೀತಿ ಮಾಡುವಂಥವ್ನು ಯಾರು ಅಂದ್ರೆ ನಾವು ತಿಳ್ಕೊಂಡಿದ್ದೇವೆ. ಆದರೆ ಹಾಗೇನಲ್ಲ. ಇಲ್ಲಿ ನಾವು ಯಾಕೆ ಲಾಜರ್ನ ಬಗ್ಗೆ ನೋಡ್ತೀವಿ ಅಂದ್ರೆ ನಾವು ಹೇಗೂ ಇದು ರಿಸರೆಕ್ಷನ್ ಡೇ ಅಥವಾ ಈಸ್ಟರ್ ದಿವಸ ಇದ್ರ ಬಗ್ಗೆ ನಾವು ಮುಂದೆ ಯಾವ ಥರ ಡೀಟೇಲ್ ಆಗಿ ನೋಡೋಣ ವಾಕ್ಯ ಸಹಿತವಾಗಿ. ಇವತ್ತು ಎಲ್ಲ ವಾಕ್ಯಗಳು ಅದರಲ್ಲೇ ಸಮಯ ಆಯಿತು, ಹೆಚ್ಚಾಗಿ ಡೀಟೇಲ್ ನೋಡಬೇಕಾಗಿಲ್ಲ. ಇಲ್ಲೇನಾಗ್ತದೆ ಅಂದ್ರೆ ಸತ್ತರು ಬದುಕುವನ್ನು ಅಂತ ಹೇಳಿ ನೋಡಿದಾಗ 2-3 ಗಂಟೆ ವಾಕ್ಯ ಹೇಳಲ್ಲ. ಅಂದ್ರೆ ಯೋಹಾನ 19 ಲೂಕನ ಸುವಾರ್ತೆಯಲ್ಲಿ ಕೆಲವು ಕಡೆ ನೋಡ್ತೇವೆ ಅಂದ್ರೆ ಲಾಜರ್ನ ಬಗ್ಗೆ ವಿಶೇಷವಾಗಿ ಬಂದಿರುತ್ತದೆ. ಯೋಹಾನ ಮಾರ್ಕ್ 16 ಅನ್ಸುತ್ತೆ. ಅಲ್ಲಿ ಯೋಹಾನನು ನಿಲುವಂಗಿಯನ್ನ ಲಾಜರನ ನಿಲುವಂಗಿಯನ್ನು ಜನರು ಕಿತ್ಕೊಂಡಿರುವಂಥದ್ದು. ಮತ್ತು ಅಷ್ಟೇ ಅಲ್ಲ, 4 ಅಪೊಸ್ತಲರ 4ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ 30 ನೋಡ್ತೇವೆ. ಯೋಹಾನ, ಪೇತ್ರ, ಯಾಕೋಬ ಯಾರಿಗೂ ಕೂಡ ಶಾಸ್ತ್ರಿಗಳ ಪರಿಚಯ ಇರಲಿಲ್ಲ ಅಂತಿದೆ. ಆದ್ರೆ ಯೋಹಾನ 18ನೇ ಅಧ್ಯಾಯದಲ್ಲಿ ಶಾಸ್ತ್ರಿಗಳಿಗೆ ಪರಿಚಯ ಇರುವಂತಹ ವ್ಯಕ್ತಿ ಪೇತ್ರರನ್ನು ಒಳಗೆ ಕರ್ಕೊಂಡು ಹೋಗ್ತಾನೆ. ಆತನ ಯಾರು ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಯೋಹಾನನ ಶಿಷ್ಯರಲ್ಲಿ ಕೆಲವರು ಕರ್ತನನ್ನು ಹಿಂಬಾಲಿಸಿದರು. ಅದರಲ್ಲಿ ಆ ಒಬ್ಬ ಶಿಷ್ಯನು ಅಂತ ಬರೆದಿದೆ ಅಷ್ಟೇ. ಆ ಶಿಷ್ಯನ ಹೆಸರು ಬರೆದಿಲ್ಲ. ಅದಕ್ಕೆ ಇಲ್ಲಿ ಬರುವಾಗ ಈ ಒಂದು ಲಾಜರ್ನ ಬಗ್ಗೆ ನೋಡುವಾಗ ಈತನು ಶಿಷ್ಯನು, ಆದರೆ ಈತನು ಅಪೊಸ್ತಲರಾಗಿ ನೇಮಿಸಲಿಲ್ಲ. ಆದರೆ ಆತನು ಯೋಹಾನ ಸುವಾರ್ತೆಯನ್ನು ಬರೆದವನು ಅಂತೇಳಿ ಅನೇಕ ಸಾಕ್ಷಿ ಆಧಾರಗಳ ಬಗ್ಗೆ ನೋಡ್ತೇವೆ. ಯೋಹಾನ ಬರೆದಂತೇಳಿ ಬೈಬಲ್ನಲ್ಲಿ ಇಲ್ಲ. ಯಾರು ಬರೆದ್ರು ಅಂತ ಕೂಡ ಬೈಬಲಲ್ಲಿ ಬರೆದಿಲ್ಲ. ದೇವರು ಕೆಲವು ಗುಪ್ತವಾಗಿಟ್ಟಿದ್ದಾನೆ. ಆದರೆ ಈಗ ನಾವು ಯಾಕೆ ಲಾಜರನು ಎಷ್ಟರ ಮಟ್ಟಿಗೆ ಆತನು ಸತ್ತವಳಿಗೆ ಎದ್ದು ಬಂದನಂದ್ರೆ, ಎದ್ದು ಬಂದ ಮೇಲೆ ಆತನು ಯಾವ ನಂಬಿಕೆಯಲ್ಲಿದ್ದ ನಾವು ಇವತ್ತು ನೋಡ್ತಿರೋಂಥದ್ದು ಏನಂದ್ರೆ, ನನ್ನ ನಂಬುವವನು ಸತ್ತರು ಕೂಡ ಬದುಕ್ತಾನೆ, ಬದುಕ್ತಾ ನಂಬುವಂತವನು ಸಾಯೋದಿಲ್ಲ. ಅಥವಾ ಒಂದು ವಚನ ನೋಡ್ ಮುಗಿಸೋಣ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯಕ್ಕೆ ಬರೋಣ. ಒಂದ್ ವೇಳೆ ವಾಕ್ಯ ಸಿಕ್ಕರೆ ನೋಡ್ತೇವೆ, ನೋಡೋಣ ಮುಂದಿನ ಸಾಧ್ಯದಲ್ಲಿ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ ಕ್ಷಮಿಸಿರಿ 21ನೇ ಅಧ್ಯಾಯದಲ್ಲಿ ಇರಬೇಕು. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಬಂದಿದ್ಲ ಅವ್ರವ 21ನೇ ಅಧ್ಯಾಯ 20ನೇ ವಚನ ನೋಡೋಣ. ಊಟದಲ್ಲಿ ಆತನ ಎದೆಗೆ ಒರೆದುಕೊಂಡು, ಕರ್ತನೆ,
ನಿನ್ನನ್ನು ಹಿಡಿದುಕೊಡೋನು ಯಾರು ಎಂದು ಕೇಳಿದಂಥ ಮತ್ತು ಯೇಸು ಪ್ರೀತಿಸಿದಂಥ ಶಿಷ್ಯನು ಹಿಂದೆ ಬರುವುದನ್ನು ಪೇತ್ರನು ಹಿಂತಿರುಗಿ ನೋಡಿ. ಇಲ್ಲಿ ನೋಡ್ತೇವೆ, ತಿರುಗಿ ಪ್ರೀತಿ ಮಾಡುವಂತ ಶಿಷ್ಯನು ಕರ್ತನು ಊಟ ಮಾಡುವಂತೆಯಲ್ಲಿ ಎದೆಗೆ ಹೊರಗಿರುವಂತ ಶಿಷ್ಯನು. ಎಲ್ಲರೂ ಏನ್ ಮಾಡ್ತಾರೆ, ಲಾಸ್ಟ್ ಸಪರ್ ಫೋಟೋ ಮನೆಯಲ್ಲಿ ಹಾಕ್ತಾರೆ. ಜೀಸಸ್ ಲಾಸ್ಟ್ ಸಪರ್, ಕರ್ತನ ಕಡೆ ರಾತ್ರಿ ಭೋಜನ ಫೋಟೋ ಹಾಕ್ತಾರೆ. ಅಲ್ಲಿ 11 ಜನ ಶಿಷ್ಯರು, 12 ಜನ ಹಾಕ್ತಾರೆ, ಯೂದ ಕೂಡ ಇರುವಂತದ್ದು ಹಾಕ್ತಾರೆ. ಆದ್ರೆ ಯೋಹಾನನು ಎದೆಗೆ ಹೊರಗಿದ್ದ ಅಂತ ಹೇಳಿ ಫೋಟೋ ಮಾಡ್ತಾರೆ ಕಲ್ಪನೆ ಪ್ರಕಾರ. ಆದ್ರೆ ಇಲ್ಲಿ ಆಕ್ಚುಲಿ ಅರ್ಥ ಇಲ್ಲ, ಆದ್ರೆ ನಾವು ಓದ್ಬೇಕಾಗಿರೋ ಅರ್ಥ 3 ಜನ ಇದ್ದಾರೆ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚಾಗಿರ್ಬೋದು. ಯಾಕಂದ್ರೆ ಎದೆಗೆ ಹೊರಗಿರುವಂತವನು ಯಾರು ಈ ವಾಕ್ಯಗಳನ್ನು ಓದಿದ್ರೆ ಗೊತ್ತಾಗುತ್ತೆ. 21ನೇ ಕರ್ತನೆ ನಿನ್ನನ್ನು ಹಿಡಿದುಕೊಡುವವನು ಯಾರು ಎಂದು ಕೇಳಿದಂತ ಮತ್ತು ಯೇಸು ಪ್ರೀತಿಸಿದಂತ ಶಿಷ್ಯನು ಹಿಂದೆ ಬರುವವನು ಹಿಂತಿರುಗಿ ನೋಡಿ ಯೇಸುವಿಗೆ, ಕರ್ತನೆ ಈ ಮನುಷ್ಯನ ವಿಷಯವೇನೋ ಅಂದನು. ಯೇಸು ಅವನಿಗೆ, ನಾನು ಬರುವ ತನಕ ಅವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು ಅಂದನು. ಆಗ ಆ ಶಿಷ್ಯನು ಸಾಯುವುದಿಲ್ಲೆಂಬ ಸಹೋದರಲ್ಲಿ ಹರಡಿತ್ತು. ಆದರೂ ಅವನು ಸಾಯುವುದಿಲ್ಲ ಎಂದು ಯೇಸು ಅವನಿಗೆ ಹೇಳಲಿಲ್ಲ. ಆದರೆ ನಾನು ಬರುವ ತನಕ ಅವನು ಇರುವುದು ನನಗೆ ಮನಸ್ಸಿದ್ದರೆ ಅದು ನಿನಗೇನು ಅಂತಲೇ ಹೇಳಿದನು. ಇಲ್ಲಿ ಹೇಳಿದ ತಕ್ಷಣ ಇದ್ರ ಹಿಂದೆ ಅನೇಕರು ಮತ್ತೊಂದು ಕಾಂಟ್ರವರ್ಸಿ ಶುರು ಮಾಡಿದ್ದಾರೆ. ಇದು ಬೇಕಿದ್ರೆ ಮತ್ತೆ ಇನ್ನೊಂದು ಅದೇ ನೋಡ್ತೇವೆ. ಶಿಷ್ಯರಲ್ಲಿ ಯಾವಾಗಲೂ ಒಂದು ರೀತಿ ಯಾರು ಹೆಚ್ಚು ಯಾರು ದೊಡ್ಡವರು ಅನ್ನೋದು ಇತ್ತು. ಅದಕ್ಕೆ ಅವರು ಇಬ್ಬರು ಜೆಬೆದಾಯನ ಮಕ್ಕಳು ಹೇಳ್ತಾರೆ, ಅವ್ರ ತಾಯಿ ಕರ್ಕೊಂಡ್ಬಂದು, ತಾಯಿ ಬಂದು ಹೇಳ್ತಾರೆ, ಕರ್ತನೆ ನೀನು ರಾಜ್ಯವನ್ನು ಪಡ್ಕೊಂಡ್ಬಂದಾಗ ನನ್ನ ಒಬ್ಬ ಮಗನಿಗೆ ಬಲಗಡೆಯಲ್ಲಿ ಒಬ್ಬ ಮಗನಿಗೆ ಎಡಗಡೆಯಲ್ಲಿ ಅವ್ರಿಗೆ ಕೇಳೋಕ್ಕಾಗಿಲ್ಲ, ಅಥವಾ ಅವ್ರು ಕೇಳೋದಕ್ಕಿಂತ ಹೆಚ್ಚಾಗಿ ಬೇರೆಯವರು ಪೇತ್ರ ಯೋಹಾನರು ಮುಂದೆ ಇರ್ತಿದ್ರು, ಅದಕ್ಕೆ ಇವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಅಂತೇಳಿ ತಾಯಿ ಕರ್ಕೊಂಡ್ಬಂದು ರೆಕಮೆಂಡ್ ಮಾಡಕ್ಕೆ ನೋಡ್ತಾರೆ. ತಾಯಿ ಬಂದು ಕೇಳ್ತಾರೆ, ನೀನು ರಾಜ್ಯವನ್ನು ಪಡ್ಕೊಂಡ್ಬಂದಾಗ ನಾವಿಬ್ಬರು ಎಡಗಡೆ ಬಲ ಕೂತ್ಕೊಳ್ಬೇಡ. ಹೇಗೆ ಕರ್ತನ ಅದನ್ನು ನಿರಾಕರಿಸ್ತಾರೆ. ಕರ್ತನ ಅದನ್ನು ಒಪ್ಕೊಳ್ಳಿಲ್ಲ. ಅದಕ್ಕೆ ಬೇರೆ ಮಾತು ಹೇಳೋದು ನೋಡ್ತೇವೆ. ಶಿಷ್ಯರೆಲ್ಲ ಅದಿತ್ತು, ಯಾರು ದೊಡ್ಡವರು ಅನ್ನೋದು. ಆದರೆ ಈ ವಾಕ್ಯ ಹೇಳಿದ ತಕ್ಷಣ, ಈ ವಾಕ್ಯ ನೋಡಿದ ತಕ್ಷಣ ಕೆಲವರು ಮಾಡ್ತಾರೆ, ಓ ಯೋಹಾನನಿಗೂ ಪೇತ್ರನಿಗೂ ಯಾವಾಗಲೂ ಫೈಟಿಂಗ್ ಇತ್ತು, ಅದಕ್ಕೆ ಅವ್ನು ಯಾಕೆ ಸಾಯಲ್ಲ, ಹೇಗೆ ಸಾಯ್ತಾನೆ ಅಂತೇಳಿ ಪೇತ್ರನು ಯೋಹಾನನ ಬಗ್ಗೆ ಕೇಳ್ದ ಅಂತ ಹೇಳ್ತಾರೆ. ಯೋಹಾನನ ಬಗ್ಗೆ ಇಲ್ಲಿ ಕೇಳ್ತಲ್ಲ. ಯಾಕೆ ಕೇಳೋಕ್ಕೆ ಅವಕಾಶ ಅವಶ್ಯಕತೆ ಏನಿದೆ? ಈ ಶಿಷ್ಯನ ಪ್ರೀತಿಸಿದಂಥವನು ಊಟ ಮಾಡುವಾಗ ಎದೆಗಿರುವಂಥವನೇ ಯಾರು, ಪ್ರೀತಿಸಿದಂಥವನು ಯಾರು, ಅವನ ಶಿಷ್ಯ ವಾಪಸ್ ಹಿಂದೆ ಬರ್ತಿರ್ತ ನೋಡಿದನು. ನೋಡಿದ ತಕ್ಷಣ ಪೇತ್ರನ ಕೇಳ್ತಿದ್ದಾನೆ, ಕರ್ತನೆ ಇವನ ಬಗ್ಗೆ ಏನ್ ಹೇಳ್ತಿ ಅಂತ. ಅದು ಯಾಕೆ ಕೇಳೋದು ಅಂದ್ರೆ, ಲಾಜರನು ಸತ್ತವಳಿಗೆ ಎದ್ದು ಬಂದಿದ್ದ. ಆಲ್ರೆಡಿ ಒಂದು ಸರಿ ಸತ್ತವನನ್ನು ಕರ್ತನ ಎಬ್ಬಿಸಿದಾನೆ. ಎಬ್ಬಿಸಿದ್ರೆ ಪೇತ್ರನಿಗೆ ಏನ್ ಪ್ರಶ್ನೆ ಅಂದ್ರೆ, ಇವನು ಆಲ್ರೆಡಿ ಎದ್ದು ಬಂದಿದ್ದಾನೆ, ಮತ್ತೆ ಇವ್ನು ಸಾಯ್ತಾನ ಬದುಕ್ತಾನ ಪ್ರಶ್ನೆ. ಯೋಹಾನನು ಸಾಯ್ತಾನೆ, ಪೇತ್ರನು ಸಾಯ್ತಾನೆ, ಯಾಕೊಬ್ಬ ಸಾಯ್ತಾನೆ, ಇನ್ನೊಬ್ರು ಸಾಯ್ತಾರೆ. ಪೇತ್ರನಿಗೆ ಯೋಹಾನು ಸಾಯ್ತಾನೆ ಎಲ್ಲ ಪ್ರಶ್ನೆ ಕೇಳೋದು ಎಲ್ಲಿ? ಪ್ರಶ್ನೆ ಅವಶ್ಯಕತೆ ಎಲ್ಲಿದೆ? ಆ ಪ್ರಶ್ನೆ ಅವಶ್ಯಕತೆ ಬರುವಂಥದ್ದು ಯಾವಾಗ ಅಂದ್ರೆ, ಈ ಲಾಜರನು ಆಲ್ರೆಡಿ ಸತ್ತಿರುವಂಥದ್ದು ಬದುಕಿದ್ದಾನೆ. ಸೊ ತಿರುಗಿ ಹಾಕಿ ಬದುಕ್ತಾನ ಕೇಳ್ತಾರ. ಅರ್ಥ ಆಯ್ತಲ್ಲ? ಲಾಜರನ್ಗೆ ಆ ಪ್ರಶ್ನೆ ಬರೋದು ಲಾಜರನ ಬಗ್ಗೆ. ಅದು ಬಿಟ್ಟು ಪೇತ್ರ 11 ಜನರ ಬಗ್ಗೆ, ಮತ್ತು ಇವನು ಯಾಕೋಬ ಆಯ್ತು, ಆಂದ್ರೆ ಆಯ್ತು, ಇವನಾಯ್ತು, ಅವನಾಯ್ತು, ಇವರೆಲ್ಲ ಏನು ಒಬ್ಬೊಬ್ರಿಗೆ ಕೇಳ್ಕೊಂಡು ಹೋಗ್ತಾ ಇದ್ದಾನ? ಅಲ್ಲ. ಹೇಳ್ತಾನೆ, ಆತನ ಹಿಂದೆ ಬರ್ತಿರುವಂತ ಶಿಷ್ಯರನ್ನು ನೋಡಿ ಹೇಳ್ದ, ಮತ್ತೆ ಇವನ್ ಕತೆ ಏನು, ಇವ್ರ ಕತೆ ಏನು? ಇವನು ಆಲ್ರೆಡಿ ಒಂದು ಕಡೆ ಸತ್ತಲ್ಲಿ ಇವನಿಗೆ ಎಬ್ಬಿಸಿದೆಲ್ಲ ಕರ್ತಾನೆ, ಇವನು ತಿರುಗಿ ಸಾಯ್ತಾನ ಹಾಗೆ ಇರ್ತಾನ ಅಂತ ಅವ್ನಿಗೆ. ಅದಕ್ಕೆ ಯೋಹಾನನು ಏನಂದ್ರೆ ಕೊನೆಯದಾಗಿ ಬರೆದಿರುವಂಥದ್ದು. ಕಾರಣ ಯೇಸು ಅಲ್ಲಿದ್ದಾನೆಂದು ಯೆಹೂದ್ಯರಲ್ಲಿ ಬಹಳ ಜನರು ತಿಳಿದು ಆತನನ್ನು ಮಾತ್ರವಲ್ಲದೆ ಆತನು ಸತ್ತವರೊಳಗಿನಿಂದ ಎಬ್ಬಿಸಿದ ಲಾಜರನ್ನು ನೋಡೋದಕ್ಕಾಗಿ ಬಂದರು. ಯೇಸು ಕ್ರಿಸ್ತನ ಮಟ್ಟಿಗೆ ಲಾಜರ್ ಅಷ್ಟು ಫೇಮಸ್ ಆದ. ಯಾಕಂದ್ರೆ ಸತ್ತವಳಿಗೆ ಎದ್ದು ಬಂದಿದ್ದಾನೆ. 4 ದಿವಸ ಸಮಾಧಿಯಲ್ಲಿದ್ದ, ಎಲ್ಲ ಬಟ್ಟೆ ಸುತ್ತಿ 4 ದಿವಸ ಸಮಾಧಿಯಲ್ಲಿ ಹಾಕಿದ್ರು. ಅಂಥವ್ನು ಎದ್ದು ಬಂದಿದ್ದಾನೆ ಅಂದ್ರೆ ಅವನನ್ನು ನೋಡಬೇಕು. ಯೇಸು ಕ್ರಿಸ್ತ ನೋಡೋದಷ್ಟೆಲ್ಲ, ಅದಕ್ಕಿಂತ ಲಾಜರ್ ಅದಕ್ಕಿಲ್ಲ ಅಂತಾರೆ ಬಹಳ ಜನರು ತಿಳಿದು ಆತನನ್ನು ಮಾತ್ರವಲ್ಲದೆ ಆತನ ಸತ್ತವರೊಳಗಿನಿಂದ ಎಬ್ಬಿಸಿದ ಲಾಜರನ್ನು ನೋಡೋದಕ್ಕೂ ಬಂದರು, ನೋಡೋದಕ್ಕಾಗಿ ಬಂದರು. ಇದೇ ಒಂದು ದೊಡ್ಡ ಕಾರ್ಯ ನಡೆದಿತ್ತು. ಸತ್ತು 4 ದಿವಸ ಯಾರೇನು ಬರ್ತಾರೆ? ಯಾರು ಇನ್ನು ಮುಂದೆನೂ ಅದಕ್ಕಿಂತ ಹಿಂದೆನೇ ಯಾರು ಬಂದಿಲ್ಲ, ಮುಂದೆನೇ ಯಾರು ಬರಲ್ಲ. ಅದು ಜನರು ಅದೇ ಲಾಜರ್ ಬಗ್ಗೆ ಕೊನೆಯದಾಗಿ ಬರೆದಿರುವಂಥ ಸಂಗತಿ. ಅಂದ್ರೆ ಇಲ್ಲ ನೋಡ್ತಾರೆ, ಕರ್ತನ ಹೇಳುವಂಥ ಮಾತು,
ನನ್ನನ್ನು ನಂಬಿರುವಂಥವನು ಸತ್ತರು ಕೂಡ ಬದುಕ್ತಾನೆ. 26ನೇ ವರ್ಷದಲ್ಲಿ ಹೇಳ್ತೇವೆ. 26ನೇ ವರ್ಷದಲ್ಲಿ ಯೇಸು ಆಕೆಗೆ ನಾನೇ ಯೋಹಾನ 11:26 ಯೇಸು ಆಕೆಗೆ ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ, ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕೋನು. ಮತ್ತೆ ಯಾವನಾದ್ರೂ ಬದುಕುತ್ತಾ ನನ್ನ ನಂಬಿಕೆ ಇಡುವುದಾದ್ರೆ ಅವನು ಎಂದಿಗೂ ಸಾಯೋದಿಲ್ಲ. ಇದನ್ನು ನಂಬುತ್ತೀಯೋ ಅಂತ ಕೇಳಿದಕ್ಕೆ ಮುಂದೆ ಇವತ್ತು ಆ ಒಂದು ನಂಬಿಕೆ ನಮಗೆ ಈ ಕಾಯಿಲೆ, ಈ ಸಮಸ್ಯೆ, ಈ ಪ್ರಾಬ್ಲಮ್ ಅದಾಗತ್ತೆ ಇದಾಗತ್ತೆ ಅಂತ ತಕ್ಷಣ ನಾವೇನು ಸಾವಿಗೆ ಏನು ಭಯ ಪಡಲ್ಲ, ನಾವು ಸಾಯಕ್ಕೆ ಸಿದ್ಧನೇ ಇದ್ದೇವೆ ಹಾಗೆಲ್ಲ ಹೇಳ್ತೇವೆ. ಆದ್ರೆ ನಮ್ಮ ಜೀವನ ಹೇಗೆ ನಡೆಸ್ತಾ ಇದ್ದೇವೆ? ಸತ್ವದಂತೆ ಜೀವಿಸ್ತಾ ಇದ್ದೇವೆ. ಏನಾಗುತ್ತೋ ಎಂತ ಪರಿಸ್ಥಿತಿ ಬರ್ತೋ ಏನೋ ಇವೆ. ಏನು ಮಾಡೋದಂದ್ರೆ ಆತನ ಸತ್ತೊಳಗೆ ಎದ್ದು ಬಂದ ಮೇಲೆ ಆತನ ಜೀವಿತ ಮುಂದಿನ ದಿವಸದಲ್ಲಿ ವಾಕ್ಯಗಳ ಆಧಾರದ ಮೇಲೆ ಎಲ್ಲ ವಿವರವಾಗಿ ನೋಡೋಣ. ಆತನ ನಾವು ನೋಡ್ತೇವೆ. ಯೇಷಾನು ಕೂಡ ತನ್ನ ಪ್ರವಾದಿತನದಲ್ಲಿ ಒಂದು ವಿಶೇಷ ಉಡುಪು ಹಾಕೊಂಡು ಓಡಾಡ್ತೀನಂತೆ. ಲಾಜರನು ಕೂಡ ಆತನ ಸತ್ಯದ ಮೇಲೆ ಬಿಳಿ ನಿಲುವಂಗಿ ಹಾಕೊಂಡೇ ಓಡಾಡ್ತೀನಂತೆ. ಅಂದ್ರೆ ಒಂದು ರೀತಿ ಹಾಗಿದೆ ಅನ್ನೋಂಥದ್ದಿದೆ, ಲಿಖಿತ ಅಂತ ರುಜುವಾತು ಪಡಿಸೋದಕ್ಕೆ ಇದೆ ಅಂತ ಹೇಳಿ ಇಲ್ಲ. ಅದೇ ಒಂದು 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 ಅರ್ಥದಲ್ಲಿ ಅಲ್ಲಿ ಒಂದು ವಾಕ್ಯ ಸಿಗುತ್ತೆ. ಯಾಕಂದ್ರೆ ಆತನು ಇನ್ನೇನು ನಾನು ಸತ್ತೊಳಗೆ ಎದ್ದು ಬಂದಿದ್ದೇನೆ, ಸತ್ತವ್ರಿಗೆ ಹಾಕುವಂತ ನಿಲುವಂಗಿ ಹಾಕೊಂಡು ಓಡಾಡ್ತೀನಿ, ಇನ್ನೇನು ನಾನು ಮತ್ತೆ ಪ್ಯಾಂಟು ಶರ್ಟು ಕೋಟು ಟೈಗೆ ಹಾಕೊಂಡು ಓಡಾಡಲ್ಲ, ನಾನು ಸತ್ತೊಳಗೆ ಎದ್ದು ಬಂದಿದ್ದೇನೆ, ನಾನು ಈ ನಿಲುವಂಗಿಯಲ್ಲೇ ಓಡಾಡ್ತೇನೆ. ನಾನು ಹೊಸ ಡ್ರೆಸ್ ಆಯ್ತು ಅವ್ನಿಗೆ, ಅದನ್ನು ಸಹ ಕಿತ್ಕೋತಾರೆ ಅದು ಬೇರೆ ಭಾಗ. ಅಂದ್ರೆ ಇಲ್ಲಿ ಆತನು ಆ ಜೀವಿತ ನಡೆಸ್ದ. ಅಂದ್ರೆ ನಾನು ಸಾವನ್ನು ಅನುಭವಿಸಿದ್ದೇನೆ, ಸಾವು ಕೂಡ ನೋಡಿ ಬಂದಿದ್ದೇನೆ, ಸಾವಿಗೇನು ಭಯ ಪಡೋದಿದೆ? ಭಯ ಪಡುತ್ತಿದೆ, ಸಾವು ಹೊಂದಿದ್ದೆ, ಸಾವು ಹೊಂದಾಯ್ತು, ಅನುಭವಿಸಿದ್ದೇನೆ, ಮತ್ತೆ ಬದುಕು ಬಂದಿದ್ದೇನಲ್ಲ, ನನಗೆ ಅದ್ರ ಭಯವೇ ಬೇಡ. ಇವತ್ತು ಕ್ರಿಸ್ತ ವಿಶ್ವಾಸಿಗಳಾಗಿರುವಂಥ ನಾವು ಲಾಜರನಂತೆ ಜೀವಿಸಬೇಕಾಗಿದೆ. ನಮಗೆ ಸಾವಿನ ಬಗ್ಗೆ ಭಯ ಬೇಡ, ಕಾಯಿಲೆ ಬಗ್ಗೆ ಭಯ ಬೇಡ, ಇನ್ನೊಂದ್ರ ಬಗ್ಗೆ ಭಯ ಬೇಡ. ನಾವು ಸತ್ತೋಗಿ ಎದ್ದು ಬಂದಿದ್ದೇವೆ. ಕರ್ತನ ಮಾತಿನ ಪ್ರಕಾರ ಜೀವಿಸ್ತಾ ನಂಬ್ತಾನೋ ಅವನು ಸಾಯೋದಿಲ್ಲ. ನಾವು ಆ ಭರವಸೆ ಇರಬೇಕಾಗಿದೆ. ಅದಿರುವಾಗ ನಮ್ಮ ಅನೇಕ ಸಮಸ್ಯೆಗಳು, ನಮ್ಮ ಅನೇಕ ಕಾಯಿಲೆಗಳು, ನಮ್ಮ ಅನೇಕ ಪ್ರಾಬ್ಲಮ್ಗಳು ಎಲ್ಲವೂ ಹೋಗ್ಬಿಡುತ್ತೆ. ಏನೋ 1-2% ಇದ್ರೆ ಅದು ಹೇಗೋ ನೋಡ್ಕೊಂಡು ಹೋಗ್ಬೋದು. ಟ್ಯಾಬ್ಲೆಟೋ ಮೆಡಿಸಿನೋ ಊಟನ ಏನೋ ಮಾಡ್ಬೋದು. ಅಂದರೆ ನಮ್ಮ ಜೀವಿತ ಏನಾಗಿದೆ, 98% ಮೆಡಿಸಿನು, 98% ಚಿಂತೆ, 98% ಎಲ್ಲ ಅವೇ ಇದೆ. 2% ದೇವ್ರ ವಾಕ್ಯ, ದೇವರು ಅವು ಅಂತಿದ್ರೆ ಎಲ್ಲಿ ನಾವು ಲಾಜರನಂತೆ ಜೀವಿತವಾಗಿ ನಾವು ಜೀವಿಸ್ತೀವಿ? ನಾವು ಬದುಕು ಸತ್ತವರಾಗಿ ನಾವು ಜೀವಿಸ್ತೇವೆ. ನಮ್ಮ 98% ನಾವು ಮೆಡಿಸಿನ್, ಆಹಾರ, ಅದು ಇದು ಎಲ್ಲ ಬಹಳ ಯೋಚನೆ ಮಾಡ್ತಾ ಇರ್ತೇವೆ. ಇದು ಹೇಗಿದೆ ಬಹಳ ಒಳ್ಳೆಯದು ಮನುಷ್ಯನ ದೇಹಕ್ಕೆ, ಆರೋಗ್ಯಕ್ಕೆ. 2% ಯೇಸು ಕ್ರಿಸ್ತನು ಹೇಳೋದು, ನನ್ನ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತು ಬದುಕ್ತಾನೆ, ಒಂದು 2% ಉಪಯೋಗಿಸ್ತೇವೆ. ಅನೇಕರು 2% ಉಪಯೋಗಿಸ್ತಾರೋ ಗೊತ್ತಿಲ್ಲ. ಆದರೆ ನೋಡ್ತೇವೆ ಎಷ್ಟು ಮಟ್ಟಿಗೆ ಅಂದರೆ ಕೊನೆಗೆ ಆತನು ತನ್ನ ಹೆಸರಿಲ್ಲದೆ ಈ ಇಲ್ಲ, ಆದರೆ ಆತನು ತನ್ನ ಹೆಸರು ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಳ ಪಡಬಾರ್ದು. ತನ್ನ ಹೆಸರಿಲ್ಲದೆ ವಿಶೇಷವಾದಂಥ ಒಂದು ರೀತಿ ಮತ್ತಾಯ ಮಾರ್ಕ ಲೂಕಿಗಿಂತ ಹೊಸದ ರೀತಿಯಲ್ಲಿ ಕರ್ತನ ವಿಷಯದಲ್ಲಿ ಈತನು ಬರೋದು. ಯಾಕಂದ್ರೆ ಈತನು ಸಾವನ್ನು ಅನುಭವಿಸಿ ಅದರಿಂದ ಎದ್ದು ಬಂದಿರುವಂಥ ಲಾಜರನು ಹೊಸದಾಗಿ ಬರಬೇಕಾಗಿತ್ತು. ಅವರೆಲ್ಲರೂ ದೈಹಿಕ ಜೀವಿತವನ್ನು ಬಂದರು. ಮತ್ತಾಯ ಮಾರ್ಕ ಲೂಕ ಕರ್ತನ ದೈಹಿಕವಾದಂಥ ಜನನ, ದೈಹಿಕವಾದಂಥ ಜೀವಿತ, ದೈಹಿಕವಾದಂಥ ಸೇವೆ ಬಂದರು. ಯೋಹಾನ ಸುವಾರ್ತೆಯಲ್ಲಿ ನೋಡುವಾಗ ಲಾಜರನು ಸತ್ತೊಳಗೆ ಎದ್ದು ಬಂದಿರೋದ್ರಿಂದ ಆತನು ನಿತ್ಯ ಜೀವಕ್ಕನುಗುಣವಾಗಿ ದೈವಿಕವಾಗಿ ಅಂತಹ ಸಂಗತಿಗಳನ್ನು ಬಂದ. ಅದಕ್ಕೆ ಯೋಹಾನ ಸುವಾರ್ತೆ ಪ್ರಾರಂಭ ಮಾಡುವಾಗ ಏನು ಬರೀತಾನೆ? ಆತ ಆದಿಯಲ್ಲಿ ವಾಕ್ಯಂಬೂ ಇದ್ದನು, ಆ ವಾಕ್ಯ ದೇವರಾಗಿದ್ದನು, ಆ ವಾಕ್ಯ ದೇವರ ಬಳಿಯಲ್ಲಿದ್ದನು, ದೇವರೊಂದಿಗಿದ್ದನು. ದೈಹಿಕವಾಗಿ ಆತನ ಏನು ವಿವರಣೆ ಮಾಡೋಕ್ಕೆ ಹೋಗಿಲ್ಲ. ಈ ಒಂದು ಸುವಾರ್ತೆ ಭಿನ್ನವಾಗಿರುತ್ತೆ. ಮತ್ತು ಈ ಒಂದು ಸುವಾರ್ತೆ ಅಷ್ಟಲ್ಲ, ಯೋಹಾನನ 3 ಪತ್ರಿಕೆಗಳಿರಲ್ಲ, ಮನೆಯಲ್ಲಿ ಯೋಹಾನ 1-2-3 ಪತ್ರಿಕೆಗಳು ಕೂಡ ಈತನೇ ಬರೆದರು. ನನ್ನ ಹೆಸರು ಅಂದರೆ ಎಲ್ಲ ಯೋಹಾನನೇ. ಯೋಹಾನನ್ ಕೂಡ ಬಹಳ ಪ್ರೀತಿ ಮಾಡ್ತಿದ್ದ, ಕರ್ತನ ಪ್ರೀತಿ ಮಾಡ್ತಿದ್ದ. ಅದಕ್ಕೆ ಆತನ ಹೆಸರು ಬರ್ಕೊಳಕ್ ಇಷ್ಟ ಆಗಿಲ್ಲ, ಅದಕ್ಕೆ ಆತನ ಹೆಸರು ಬರ್ದಿಲ್ಲ ಅಂತ ಹೇಳಿದ್ರು. ಹಾಗಿಲ್ಲ, ಪ್ರಕಟಣೆ ಗ್ರಂಥ ಯೋಹಾನನೇ ಬರ್ದಲ್ಲ, ತನ್ನ ಹೆಸರಿದೆ. ಪ್ರಕಟಣೆ 1ನೇ ಅಧ್ಯಾಯ, ಪ್ರಕಟಣೆ 1ನೇ ಅಧ್ಯಾಯ 1ನೇ ವಚನ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸತಕ್ಕವನ್ನು ತನ್ನ ಸೇವಕರಿಗೆ ತೋರಿಸುವುದಕ್ಕಾಗಿ ದೇವರು ಈ ಪ್ರಕಟಣೆಯನ್ನು ಆತನಿಗೆ ಕೊಟ್ಟನು. ಇದಲ್ಲದೆ ಆತನು ತನ್ನ ದೂತರನ್ನು ಕಳಿಸಿ ಅವನ ಮೂಲಕ ಅದನ್ನು ತನ್ನ ಸೇವಕನಾದ ಯೋಹಾನನಿಗೆ ಸೂಚಿಸಿದನು. ಯೋಹಾನನು ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನ ವಿಷಯವಾಗಿಯೂ ತಾನು ಕಂಡದನ್ನೆಲ್ಲ ತಿಳಿಸುವವನಾಗಿ ಸಾಕ್ಷಿ ಕೊಟ್ಟನು.
ಇಲ್ಲಿ ಯೋಹಾನ ತಾನು ಬಂದು ಹೇಳ್ಕೊತಾನೆ ಆತನ ಹೆಸರು. ಯೋಹಾನ ಪತ್ರಿಕೆಯಲ್ಲಿ ಎಲ್ಲಿಯೂ ಯೋಹಾನನ ಬರೆದ ಲಾಜರ್. ಅದಕ್ಕೆ ಯಾರು ಬರೆದಂದ್ರೆ ಯಾಕೆ ಆತನಂದ್ರೆ ಪ್ರೀತಿ ಮಾಡುವಂಥವ್ನು ಯಾರು? ಯೇಸು ಕ್ರಿಸ್ತನ ಪ್ರೀತಿ ಮಾಡುವಂಥ ಯಾರು ಶಿಷ್ಯ ಅಂದ್ರೆ ನಮ್ಮೆಲ್ಲರೂ ತಲೆ ಮಂದಿ ಯೋಹಾನ. ಯೋಹಾನಿನ ಪ್ರೀತಿ ಮಾಡ್ತಾರೆ ದೇವ್ರ ವಾಕ್ಯದಲ್ಲಿ ಎಲ್ಲಿಲ್ಲ. ಪ್ರೀತಿ ಮಾಡೋನು ಯಾರು ಅಂದ್ರೆ ಲಾಜರನು. ಆ ಲಾಜರನ ಜೀವಿತವೇ ಏನಾಗಿತ್ತು? ಸತ್ತವಳಿಗೆ ಎದ್ದು ಬಂದಿರುವಂಥ ಜೀವಿತ. ಆತನ ಜ್ಞಾನವೇ ಬೇರೆ, ಆತನ ಲಿಖಿತವೇ ಬೇರೆ, ಆತನ ಸಂಗತಿಗಳನ್ನೇ ಆತನು ಅಂದರೆ ತನ್ನನ್ನು ತಾನೇ ತೆಗೆಸ್ಕೊಂಡನು. ಎಲ್ಲಿಯೂ ಕರ್ತನ ಕ್ಷಣವನ್ನೇ ಬರೆದನು ಹೊರತು ತನ್ನ ಹೆಸರನ್ನು ಎಲ್ಲಿಯೂ ಸೂಚಿಸಲ್ಲ. ಇದು ನಮ್ಮ ಜೀವಿತ ಹೇಗಿರ್ಬೇಕಾಗಿದೆ. ನಾವು ಸತ್ತವಳಿಗೆ ಎದ್ದು ಬಂದಿರೋದು ನಮ್ಮ ಜೀವಿತ. ಎಲ್ಲಿ ಕೂಡ ನಮ್ಗೆ ಎಷ್ಟು ಮಟ್ಟಿಗೂ ಗರ್ವ ಅಹಂಕಾರ, ನನ್ನ ಹೆಸರು ನನ್ನ ಇದು ನನ್ನ ಆಗಬೇಕು ಇಲ್ಲ. ಯಾರು ಅವಮಾನ ಪರವಾಗಿಲ್ಲ, ನಮ್ಮ ಹೆಸರು ಯಾರು ಹೇಳಿಲ್ಲ ಪರವಾಗಿಲ್ಲ. ನಾವು ನಮ್ಮನ್ನು ದುಶ್ಮನರಾಗಿ ನನ್ನಿಂದ ಕರ್ತನಿಗೆ ಮಹಿಮೆ ಆದರೆ ಸಾಕು, ಅಷ್ಟೇ ಜೀವಿತ ಆಗಿದೆ. ಲಾಜರನಿಗೆ ದೇವರು ಪರಲೋಕಕ್ಕೆ ನಾವು ಹೋಗುವಾಗ ನಿತ್ಯತ್ವದಲ್ಲಿ ಆತನಿಗೆ ಎಂಥ ಸ್ಥಾನ ಕೊಟ್ಟಿರ್ತಾರೋ ಗೊತ್ತಿಲ್ಲ. ಅದು ಬಹಳ ಮಹಿಮೆಯ ಪದವಿ ಇರ್ಬೋದು ಅನಿಸ್ತೇವೆ. ಯಾಕಂದ್ರೆ ಕರ್ತರು ಈ ಲೋಕದಲ್ಲಿ ಆತನನ್ನು ಪ್ರೀತಿಸಿದನಂದ್ರೆ ಬರೋ ಲೋಕದಲ್ಲಿ ಇನ್ನೆಷ್ಟು ಮಟ್ಟಿಗೆ ಆತನನ್ನು ಪ್ರೀತಿಸಿ ಇನ್ನೆಲ್ಲ ಕೊಟ್ಟಿರ್ಬೋದು. ನಾವೊಂದು ಸಂಗತಿ ಮಾಡ್ಕೋಣ, ಕರ್ತನು ನಮ್ಮನ್ನು ಪ್ರೀತಿಸ್ತಿದ್ದಾನ. ಇಲ್ಲಿ ಅದೇಳು ಮಾರ್ತಗಳು ಹೇಳ್ಕಳಿಸಿದರೆ, ನೀನು ಪ್ರೀತಿಸುವಂತ ಲಾಜರನು ಅಸ್ವಸ್ಥನಾಗಿದ್ದಾನೆ. ದೇವರು ನನ್ನನ್ನು ಪ್ರೀತಿಸ. ಹೌದು, ಖಂಡಿತವಾಗಿ ಕರ್ತನಾದ ಯೇಸು ಕ್ರಿಸ್ತ ನಿಮಿತ್ತ ದೇವರು ನಮ್ಮನ್ನೆಲ್ಲ ಆತನೆಲ್ಲ ಬಿಟ್ಟಿದ್ದಾರೆ, ನಮ್ಮನ್ನು ಪ್ರೀತಿ ಮಾಡ್ತಾರೆ. ನಾವು ಲಾಜರನಂತೆ ನಾವು ಜೀವಿಸ್ತಾ ಇದ್ದೇವೆ, ಅಥವಾ ಸಾಹಿತ್ಯವಲ್ಲ ಅಂತ ಹೇಳಿ ಬದುಕ್ತಾ ಇದ್ದೇವೆ, ಅಥವಾ ಸತ್ತವಳಿಗೆ ಬಂದಿದ್ದೇವೆ ಅಂತ ಹೇಳಿ ಬದುಕ್ತಿದ್ದೇವೆ. ನಮ್ಮ ನಾವು ಪೋಷಣ ಕೃಪೆಯಿಂದ